ಗದಗ ಜಿಲ್ಲಾ ರೋಣ ತಾಲೂಕಿನ ಅಬ್ಬಿಗೇರಿ ದಸರಾ ಮಹೋತ್ಸವದ ನಿಮಿತ್ತ ಆಗಮಿಸಿದ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಜನಸಮುದಾಯದಲ್ಲಿ ಸಂಸ್ಕೃತಿ ಸೌಹಾರ್ದತೆ ಬೆಳೆಸುವುದೇ ದಸರಾ ಧರ್ಮ ಸಮ್ಮೇಳನದ ಮೂಲ ಗುರಿ ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಿಸಿದರು. ಶ್ರೇಷ್ಠ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇದ್ದರೆ ಸಾಲದು, ಅವರ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಶ್ರೇಷ್ಠ ಗ್ರಂಥಗಳನ್ನು ಖರೀದಿಸಿ ಇಟ್ಟರೆ ಸಾಲದು, ಅವುಗಳಲ್ಲಿರುವ ತತ್ವಗಳನ್ನು ಅನುಷ್ಠಾನಕ್ಕೆ ತರಬೇಕು. ವಿಶ್ವವಿದ್ಯಾಲಯಗಳಲ್ಲಿ ಸಿಗುವ ಪದವಿ ಮುಖ್ಯವಲ್ಲ, ಮನೆತನಗಳಲ್ಲಿ ಸಿಗುವ ಸಂಸ್ಕಾರವೂ ಮುಖ್ಯ. ಪದವಿ ಹೊಟ್ಟೆಪಾಡಿನ ದಾರಿ ತೋರಿಸಿದರೆ ಸಂಸ್ಕಾರ ಇಡೀ ಜೀವನದ ದಾರಿ ತೋರಿಸುತ್ತದೆ. ಉಸಿರು ನಿಂತರೆ ಮಾತ್ರ ಸಾವಲ್ಲ. ನಮ್ಮ ಧರ್ಮ ಸಂಸ್ಕೃತಿಗಳ ಮೇಲಾಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ನೋಡಿಯೂ ಮೌನದಿಂದ ಇರುವುದು ಕೂಡ ಸಾವೇ ಎಂಬುದನ್ನು ಮರೆಯಬಾರದು. ಚಿನ್ನಕ್ಕಿಂತ ಅನ್ನಕ್ಕಿರುವ ಬೆಲೆ ಜಾಸ್ತಿ, ಏಕೆಂದರೆ ಚಿನ್ನವಿಲ್ಲದೆ ಬದುಕಬಹುದು, ಆದರೆ ಅನ್ನವಿಲ್ಲದೆ ಬದುಕಿ ಬಾಳಲಾಗದು ಎಂದು ಶ್ರೀ ರಂಭಾಪುರಿ ಜಗದ್ಗುರುಗಳು ಆಶೀರ್ವಚನ ನೀಡಿದರು. ಸೋಮಶೇಖರ ಶ್ರೀಗಳ ಸಂಕಲ್ಪವನ್ನು ಅಬ್ಬಿಗೇರಿ ಹಿರೇಮಠದ ವೀರಭದ್ರ ಶಿವಾಚಾರ್ಯರು ಸಕಲ ಸದ್ಭಕ್ತರು ಸಾಕಾರಗೊಳಿಸುತ್ತಿರುವುದನ್ನು ಕಂಡು ಅತ್ಯಂತ ಸಂತೋಷವಾಗಿದೆ ಎಂದು ಹರುಷವನ್ನು ವ್ಯಕ್ತಪಡಿಸಿದರು. ಸೋಡಿಯ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯರು ಪ್ರಾಸ್ತಾವಿಕ ಮಾತನಾಡಿದರು. ಎಡೆಯೂರು ರೇಣುಕಾ ಶಿವಾಚಾರ್ಯರು, ಸುಳ್ಳ ಶಿವಸಿದ್ದರಾಮೇಶ್ವರ ಶಿವಾಚಾರ್ಯರು, ನರೇಗಲ್ ಮಲ್ಲಿಕಾರ್ಜುನ ಶಿವಾಚಾರ್ಯರು, ಮಳಲಿ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯರು, ಸಂಗೊಳ್ಳಿ ಗುರುಲಿಂಗ ಶಿವಾಚಾರ್ಯರು, ಚಳಗೇರಿ ವೀರಸಂಗಮೇಶ್ವರ ಶಿವಾಚಾರ್ಯರು, ನಾಗಬಂಧ ಶಿವಯೋಗಿ ಶಿವಾಚಾರ್ಯರು, ತೋಟಿಹಾಳ ದೇವರು ಸಿದ್ದರಬೆಟ್ಟ ವೀರಭದ್ರ ಶಿವಾಚಾರ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಗದಗ ಜಿಲ್ಲಾ PRO ಎಸ್ ನವಲಗುಂದು.